ಯಾವ ರೀತಿ ಇತ್ತು, ಎಲ್ಲಿಗೆ ಬಂದು ನಿಂತಿದ್ದೀವಿ. ನಮ್ಮ ಜಿಲ್ಲೆಯ ಒಟ್ಟಿಗೆ ಸಹಕಾರ ಕ್ಷೇತ್ರಗಳಲ್ಲಿ ಎರಡು ಕಣ್ಣುಗಳಂತಿದ್ದಂತ ಕೋಮಲ್ ಮತ್ತು ಡಿಸಿಸಿ ಬ್ಯಾಂಕ್ಗಳು ಇವತ್ತು ಅದರ ಸ್ಥಿತಿ ಏನಾಗಿದೆ ಬಹಳ ನೋವಿನಿಂದ ಹೇಳಿದ್ರು. ಬಹುಶಃ ಅವ್ರು ಇರ್ತಕ್ಕಂಥ ಕನ್ಸರ್ನ್ ಅದ್ರ ಬಗ್ಗೆ ಅವ್ರ ಬದ್ಧತೆ, ಯಾಕಂದ್ರೆ ಅವ್ರು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೊತೆಗಿದ್ದಂಥವ್ರು, ನಮ್ಗೆಲ್ಲ ಕೂಡ ಮಾರ್ಗದರ್ಶನ ಮಾಡಿದಂಥವ್ರು ಡಿಸಿಸಿ ಬ್ಯಾಂಕ್ ವಿಚಾರ. ಹಂಗಾಗಿ ಅವರು ಕೇಳ್ತಕ್ಕಂಥ ಎಲ್ಲ ಹಕ್ಕು ಕೂಡ ಅವರಿದೆ. ಒಬ್ಬ ಕೋಲಾರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತ ಸಂಘದ ಹಿರಿಯ ಸದಸ್ಯರಾಗಿ ಅಥವಾ ಮಾಧ್ಯಮದವರಾಗಿ ಅಲ್ಲದೇ ಇದ್ರೂ ಕೂಡ ಈ ಜಿಲ್ಲೆಯ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಮ್ಮೆಲ್ಲರೂ ಕೂಡ ಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥವ್ರು ಗೋಪಿನಾಥ್ ಅವರು. ಅವ್ರಿಗೆ ಕೇಳ್ತಕ್ಕಂಥ ಎಲ್ಲ ಹಕ್ಕು ಇದೆ, ಹಂಗಾಗಿ ಕೇಳಿದ್ದಾರೆ, ನೇರವಾಗಿ ನನಗೆ ಕೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಮ ಶಾಸಕರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಆಮೇಲೆ ಮಿಲ್ಕ್ ಯೂನಿಯನ್ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಬಹುಶಃ ಎರಡೂ ಕುಟುಂಬಗಳ ಮದುವೆ ಇವತ್ತು ಮಿಲ್ಕ್ ಯೂನಿಯನ್ ಉಳಿತದೇನೋ ಅಂತ ಒಂದು ಆಶಾಭಾವನೆ ಬಂದಿದೆ. ಇವತ್ತು ಒಂದು ಇಬ್ಬರ ನಡುವಿನ ಸಂಬಂಧ ಸ್ವಲ್ಪ ಸುಧಾರಿಸಿದೆ ಅಂತ ಅನಿಸಿದೆ ನಮಗೆ ಕೂಡ ಹೇಳಿದೆ. ಇನ್ನೊಂದು ಸಹಕಾರ ಸಂಘದಲ್ಲಿ ಮುಳಬಾಗಲಿನಲ್ಲಿ ನಮ್ಮ ಹಿರಿಯ ಸದಸ್ಯರಾದಂತಹ ಕಾಡೇನಹಳ್ಳಿ ನಾಗರಾಜ್ ಕೂಡ ಬಹಳ ಗಂಭೀರವಾದ ವಿಚಾರ ಒಂದು ಪ್ರಸ್ತಾಪ ಮಾಡಿದೆ. ಶಾಸಕರುಗಳು ಸಹಕಾರ ಕ್ಷೇತ್ರಕ್ಕೆ ಕಾಣಿಸಿದ್ದಾರೆ, ಅವಶ್ಯಕತೆ ಇದೆಯಾ? ಯಾಕೆ ಕಾಡೇನಹಳ್ಳಿ ನಾಗರಾಜ್ ಸಾಹೇಬರಿಗೆ ಈ ಪ್ರಶ್ನೆ ಇವತ್ತು 2025ಕ್ಕೆ ನೆನಪು ಬರ್ತಿರೋ ಗೊತ್ತಾಗಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ಶಾಸಕರು ಈಗ ಡಿಸಿಸಿ ಬ್ಯಾಂಕಿಗೆ 3 ಜನ ಶಾಸಕರು ಅಥವಾ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಇಬ್ಬರು ಶಾಸಕರು ಬಂದ್ರು ಅಂತ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರು ಅಥವಾ ಏನೋ ಗೊತ್ತಾಗಿಲ್ಲ. ಬಹಳ ಹಿಂದೆನೆ ಶಾಸಕರುಗಳು ಈ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಮಾನ್ಯ ಹಿರಿಯರಾದಂಥ ಕಾಡೇನಹಳ್ಳಿ ನಾಗರಾಜರು ತಿಳ್ಕೋಬೇಕು. KC ರೆಡ್ಡಿಯವರು ಕೋಲಾರ PNB ಬ್ಯಾಂಕಿನ ಮೊದಲ ಅಧ್ಯಕ್ಷರು. ಏನಪ್ಪ ನೀನು ಸುಳ್ಳೆಗಳು ಹೇಳಬೇಕು. PNB ಬ್ಯಾಂಕಿನ ಮೊದಲ ಅಧ್ಯಕ್ಷ KC ರೆಡ್ಡಿಯವರು. ಬೈರೇಗೌಡರು ಅಲ್ಲಿ ಅಧ್ಯಕ್ಷರಾಗಿದ್ದರು, ವೆಂಕಟಗಿರಿಯಪ್ಪನವರು ಅಧ್ಯಕ್ಷರಾಗಿದ್ದರು. ನಮ್ಮ DCC ಬ್ಯಾಂಕಲ್ಲಿ ನಮ್ಮ ನಾರಾಯಣಗೌಡರು, ಜಿ ನಾರಾಯಣಗೌಡರು ಅವರು ಶಾಸಕರಾಗಿ ಅಧ್ಯಕ್ಷರಾಗಿದ್ದರು. ಇದೆಲ್ಲ ಬಹಳ ಹಿಂದೆ ಇತಿಹಾಸ. ಆದರೆ ಇತ್ತೀಚೆಗೆ ಶ್ರೀನಿವಾಸ್ ಗೌಡರು ಕೂಡ ಸಹಕಾರಿಗಳಾಗಿ ಶಾಸಕರಾದರೂ ಕೂಡ ಅವ್ರು ಶಾಸಕರಾಗಿ ಸಹಕಾರಿಗಳಾಗಿ ಮುಂದುವರೆದಿದ್ರು. ಆಮೇಲೆ 3ನೇ ಬಾರಿಗೆ ನಂಜೇಗೌಡರು ಆ ಸಂಸ್ಥೆಗೆ ಎಲೆಕ್ಟ್ ಆಗೋದು, ಶಾಸಕರಾಗಿದ್ರು. KGF ನ ಶಾಸಕರು ಕೂಡ ಕಳೆದ ಬಾರಿಗೂ ಕೂಡ ಡೈರೆಕ್ಟರ್ ಆಗಿದ್ರು, ಈಗಲೂ ಡೈರೆಕ್ಟರ್ ಆಗಿದ್ರು. ಇಷ್ಟೆಲ್ಲ ಹಿನ್ನೆಲೆ ಇದ್ದು, ಇಷ್ಟೆಲ್ಲ ಇತಿಹಾಸ ಇರುವಾಗ ಶಾಸಕರುಗಳು ಸಹಕಾರ ಕ್ಷೇತ್ರದಲ್ಲಿ ಬಂದಿರುವಾಗ ಈಗ ಯಾಕೆ ಈ ಪ್ರಶ್ನೆ ಉದ್ಭವ ಆಯಿತು? ಯಾಕೆ ನಾವು ಸಾರ್ವಜನಿಕವಾಗಿ ಗೊಂದಲವನ್ನ ಉಂಟು ಮಾಡ್ತಾ ಇದ್ದೀವಿ? ನಾನು ಹೇಳ್ತೀನಿ, ಶಾಸಕರು ಸಹಕಾರ ಕ್ಷೇತ್ರದಲ್ಲಿ ತಪ್ಪು ಬರೋದ್ರಲ್ಲಿ ತಪ್ಪೇ ಇದೆ, ಬರಬಾರದು ಎಲ್ಲಿದೆ, ಯಾವ ಕಾನೂನಲ್ಲಿದೆ? ಬಹುಶಃ ನಂಜೇಗೌಡರು ಶಾಸಕರು ಕೋಲಾರ ಹಾಗೂ ಒಕ್ಕೂಟದ ಅಧ್ಯಕ್ಷರಾಗದೆ ಹೋಗಿದ್ರೆ ನಿಮ್ಮ ಮೆಗಾ ಡೈರಿ ಬರ್ತಾ ಇತ್ತಾ? ನಿಮ್ಮ ಚಿಂತಾಮಣಿ ಐಸ್ ಕ್ರೀಮ್ ಘಟಕ ಬರ್ತಾ ಇತ್ತಾ? ನಿಮ್ಮ ಸೋಲಾರ್ ಘಟಕ ಬರ್ತಾ ಇತ್ತಾ? ಇದೆಲ್ಲ ಕೂಡ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ನಂಜೇಗೌಡರು ಶಾಸಕರಾಗಿ, ಅಲ್ಲಿ ಅಧ್ಯಕ್ಷರಾಗಿ, ಜಿಲ್ಲೆಯ 2 ಜಿಲ್ಲೆ ಎಲ್ಲ ಶಾಸಕರನ್ನ, ಜಿಲ್ಲಾ ಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮೆಗಾ ಡೈರಿ ಏನು ನಿಂತೋಗಿತ್ತು ಕಳೆದ ಅವಧಿಯಲ್ಲಿ ಪ್ರಾರಂಭ ಮಾಡಿ, ಮೊನ್ನೆ ಕುಮಾರಸ್ವಾಮಿ ಅವರು ಬಂದು ಬುದ್ಧಿ ಪೂಜೆ ಮಾಡಿ ಅದನ್ನು ಮತ್ತೆ ಪುನರ್ ಪ್ರಾರಂಭ ಮಾಡಿ, ಸೋಲಾರ್ ಘಟಕ ಮಾಡಿ, ಇವತ್ತು ಚಿಂತಾಮಣಿ ಐಸ್ ಕ್ರೀಮ್ ಘಟಕ ಆಗಿದೆ. ನಂಜೇಗೌಡರು ಶಾಸಕರಾಗಿದ್ದರಿಂದ ಆ ಎಲ್ಲ ವಿಶ್ವಾಸವನ್ನ, ಎಲ್ಲ ಪ್ರಭಾವವನ್ನು ಬಳಸಿನೇ ಮಾಡಿದ್ದು. ಹೀಗಾಗಿ ಯಾರು ಬರಬಾರ್ದು, ಯಾರು ಬರಬೇಕು ಅಂತ ನಾವು ಹೇಳೋದು ತಪ್ಪಾಗ್ತದೆ. ಗಣೇಶ್ ಅವರು ನೋವಿಂದ ಹೇಳ್ತಾ ಇದ್ರು. ಕೆಲವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಳಗೆ ಬರ್ಬೇಕಾದ್ರೆ ಶಾಸಕನಾಗಿ ಬರ್ಬೇಕಾಯ್ತು, ಬಹುಶಃ ನಾನು ಶಾಸಕನಾಗದೇ ಇದ್ದಿದ್ರೆ ಈ ಅವಕಾಶ ಸಿಕ್ತಿತ್ತೋ ಇಲ್ಲ ಅಂತ ನೋವನ್ನು
ಸೂಕ್ತ ಉದಾಹರಣೆ ಕೂಡ ಹೇಳಿದ್ರು. ಮೇ ಬಿ ಅದನ್ನ ಅವ್ರ ಹೆಸರು ಹೇಳಿದ್ರು ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಹೀಗಾಗಿ ಈ ವಿಚಾರಗಳೆಲ್ಲ ಬಹಳ ದೊಡ್ಡ ಚರ್ಚೆ ಆಗ್ತಿರುವಾಗ ಸಹಕಾರ ಕ್ಷೇತ್ರ ಯಾರೋ ಒಬ್ಬರ ಸುತ್ತಾಕಬಾರ್ದು, ಯಾರೋ ಒಬ್ಬರ ಮುಷ್ಟಿಯಲ್ಲಿ ಸಿಕ್ಕಾಕೋಬಾರ್ದು. ಎಲ್ಲರೂ ಬರಲಿ, ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರು ಜವಾಬ್ದಾರಿ ತೆಗೆದುಕೊಳ್ಳೋಕೆ ಮುಂದೆ ಬರ್ತಾರೆ, ಯಾರ್ಯಾರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅದನ್ನ ನಾವು ಜಾತಿಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನೋಡೋದಲ್ಲ. ಯಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಆಸಕ್ತಿ ಇರ್ತದೆ ಅವರೆಲ್ಲ ಬರಲಿ, ತಪ್ಪೇನಿದೆ, ಜವಾಬ್ದಾರಿ ತೆಗೆದುಕೊಳ್ಳಿ, ಮಾಡ್ಲಿ. ಯಾಕೆ ರಾಜಣ್ಣವರು ಜವಾಬ್ದಾರಿ ತೆಗೆದುಕೊಂಡು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಲ್ವಾ? ಜಾಲಪ್ಪನವರು ನಮ್ಮ SND ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಲಿಲ್ವಾ? ಎಲ್ಲ ಇದಾವೆ ಶಾಸಕರು, ಬರೀ ನಮ್ಮ ಜಿಲ್ಲೆ ಹೇಳಿದೆ, ಈ ತರ ಇಡೀ ರಾಜ್ಯದಲ್ಲಿ ಹೇಳೋದ್ರೆ 100 ಜನ ಹೆಸರು ಹೇಳ್ಬೋದು. ಗೋಪಿನಾಥ್ ಸರ್ ಅವರು ಹೇಳಿದ್ರು, ನಾಗಮಾರ್ಪಲ್ಲಿ ಇನ್ನೊಬ್ರು ಎಲ್ಲ ಷಡಾಕ್ಷರಿ ನಾಗಮಾರ್